ವಿದ್ಯಾರ್ಥಿಗಳೇ, ಈ ಗಣಿತ ಮಾಡ್ರಿ. ಮಾಡಿದಿಂದ ನಿಮ್ಗೆ ಗೊತ್ತಾಗ್ತದ. ಮಾಡೋದಾದಿಂದ ವಿಡಿಯೋ ಆನ್ ಮಾಡಿ ಎಲ್ಲ ವಿಚಾರ ಮಾಡ್ತಕ್ಕಂಥ ಗಣಿತಗಳು. ಸರಳ ಬಡ್ಡಿ ಎಷ್ಟು ಅಸಲು ಎಷ್ಟು ಅಂತಲ್ಲ, ನಿಮಗೆ ವಿಚಾರ ಮಾಡ್ತಕ್ಕಂಥ ಗಣಿತಗಳು ಬಂದಿರ್ತಾವೆ. ನಾ ತಿಳಿಸಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಈಗ ಮಾಡೋದಾದಿಂದ ವಿಡಿಯೋ ಆನ್ ಮಾಡ್ರಿ. ಮಾಡಿದಿಂದ ನಾ ಹೇಳೋ ಕಡೆ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ, ನಿಮಗೆ ಲೆಕ್ಕ ತಿಳಿತಾವೆ. ಪ್ರಶ್ನೆನ ಹೆಂಗ ಅರ್ಥ ಮಾಡ್ಕೋಬೇಕನ್ನೋದು ಹೇಳತ್ತನ್ನ. ಈಗ ಏನಾಗಿದೆ ಈ ಪ್ರಶ್ನೆಯನ್ನ, ಒಬ್ಬ ರೈತನೊಬ್ಬ ಸಹಕಾರಿ ಸಂಘದಿಂದ 10,000 ರೂಪಾಯಿಯನ್ನು ಸಾಲಿಯನ್ 8% ಸಾಲ ಪಡೆದಿದ್ದನು. ಬರಗಾಲದ ನಿಮಿತ್ತ 2% ಬಡ್ಡಿಯನ್ನು ಸರ್ಕಾರ ಮನ್ನಾ ಮಾಡಿತು. 5 ವರ್ಷದ ನಂತರ ಅವನು ಸಾಲವನ್ನು ಹಿಂತಿರುಗಿಸಿದನು. ಹಾಗಾದರೆ ಉಳಿತಾಯವಾದ ಬಡ್ಡಿ ಹಣ ಎಷ್ಟು ಅಂತ ಕೇಳ್ತಾನೆ. ಮೊದಲ ಬಡ್ಡಿ ತಕ್ಕೋಬೇಕು. ಅವ ಉಳಿತಾಯವಾದ ಬಡ್ಡಿ ಎಷ್ಟು ಅಂತ ಕೇಳ. ಮೊದಲ ಬಡ್ಡಿ ಎಷ್ಟಾಗ್ತದಂತ ನೀವು ತಿಳ್ಕೊಂಡ್ರಿ ಅಂದ್ರೆ ಎಷ್ಟು ಉಳಿತಾಯ ಆಗ್ತದ ಅನ್ನೋದು ಗೊತ್ತಾಗ್ತದೆ. ಹಿಂತಿರುಗಿಸಬೇಕಾದ ಹಣ ಅಂತೂ 10,000 ಅಂತೂ ಡೆಫಿನೆಟ್. ಮೊದಲು ಏನು ಮಾಡಬೇಕು, 5 ವರ್ಷಕ್ಕೆ ಅವ್ನು ಕಟ್ಟಬೇಕಾಗ್ತದ ಬಡ್ಡಿ ಎಷ್ಟು ಅಂತ ತಿಳ್ಕೊಬೇಕು. ಎರಡೂ ಒಂದೇ. ಬಡ್ಡಿಯನ್ನು ಉಳಿತಾಯವಾದ ಬಡ್ಡಿ ಹಣ ಎಷ್ಟು ಅಂತ ಕೇಳಂದಾಗ ನೀವು ಮೊದಲು ಏನು ಮಾಡಬೇಕು, ಸರಳ ಬಡ್ಡಿ ತಗೋಬೇಕು. ಬಡ್ಡಿ ಬರಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಸ್ ಬಾಗಿಲೆ 100 ಗುಂಡ್ಲೆ 1 ಏನು ಬರ್ತದೆ, ಇದು ಬಡ್ಡಿ ಬರ್ತದೆ. ಇದು ನೀವು ಮೊದಲು ತಿಳ್ಕೊಬೇಕು. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಸಲು ಎಷ್ಟದ, 10,000 ಅವಧಿ ಎಷ್ಟದ, 5 ವರ್ಷದ. ಬಡ್ಡಿ ಎಷ್ಟದ, 8 ನೋಡಿ. 100 ಗುಂಡ್ಲೆ 1. ಈಗ ಸದ್ಯವ ಮನ್ನಾ ಆಗಿಲ್ಲ ಅಂದ್ರೆ ಬಡ್ಡಿ ಎಷ್ಟು ಕಟ್ತಿದ್ದ ಅದನ್ನು ತಿಳ್ಕೊಬೇಕು ಮೊದಲು. ಇವೆರಡು 0 ಅದು, ಇದು ಗುಂಡ್ಲೆ 1, ಇವೆರಡು 0 ಅದು, ಇವೆರಡು 0 ಅದು. 8 5 40, 40 100 4,000 ರೂಪಾಯಿ ಬಡ್ಡಿ ಕಟ್ಟಬೇಕು. 5 ವರ್ಷಕ್ಕೆ ಅವ್ನು ಕಟ್ಟಬೇಕಾದದ್ದು 4,000 ರೂಪಾಯಿ ಬಡ್ಡಿ. ಇರ್ಲಿ, ಮತ್ತೊಂದು ತಕ್ಕೋರಿ. ಈ ಬಡ್ಡಿಗೆ 2% ಮನ್ನಾ ಮಾಡಿ ಅಂದ್ರೆ ಅವ್ನ ಬಡ್ಡಿ ಹಣ ಎಷ್ಟು ಉಳಿತು, ಅವ ಹಿಂತಿರುಗಿಸಬೇಕಾದ ಹಣ ಎಷ್ಟು ಮತ್ತೆ ತಕ್ಕೋರಿ. ಅದೇನು ಸಂಬಂಧ ಇಲ್ಲ. ಮತ್ತೆ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ. ಮತ್ತೆ ಬರೋಬ್ಬರಿ ಏನು, ಅಸಲು ಪ್ಲಸ್ ಬಡ್ಡಿ. 10,000 ರೂಪಾಯಿ ಅಸಲು ಕಟ್ಟಬೇಕು, ಬಡ್ಡಿ 4,000 ರೂಪಾಯಿ ಕಟ್ಟಬೇಕು. ಅಂದ್ರೆ ಅವ ಎಷ್ಟು ಕಟ್ಟಬೇಕು, 14,000 ರೂಪಾಯಿ ಕಟ್ಟಬೇಕಾಗ್ತದೆ. ಅವ ಕಟ್ಟಬೇಕಾದ ಹಣ 14,000 ರೂಪಾಯಿ. ಇಷ್ಟು ಮಾತ್ರ ಇದು ಓಕೆ. ಆದ್ರೆ ಅವ ಕಟ್ಟಬೇಕಾದ ಹಣಕ್ಕೆ ಅವ ಮನ್ನಾ ಮಾಡಿಲ್ಲ, ಅವ ಮಾಡಿದ್ದು ಬಡ್ಡಿಗೆ ಮನ್ನಾ ಮಾಡಿ. ಅವ ಉಳಿದ ಹಣ ಎಷ್ಟು ಅಂತ ಕೇಳ್ತಾನೆ. ಕಟ್ಟಬೇಕಾದ ಬಡ್ಡಿ ಎಷ್ಟು, 4,000 ನೋಡ್ರಿ. ಬಡ್ಡಿ ಬರೋಬ್ಬರಿ 4,000 ಕಟ್ಟಬೇಕಾಗ್ಯದ. ಸರಳ ಬಡ್ಡಿ ಬರೋಬ್ಬರಿ ಇರ್ತದ 4,000. 2% ಏನು ಮಾಡ್ಯಾನವ, ಬರಗಾಲದ ನಿಮಿತ್ತ ಮನ್ನಾ ಮಾಡ್ಯಾನ. ಅವ ಉಳಿದ ಹಣ ಎಷ್ಟು, 100 ರೂಪಾಯಿಗೆ 100 ರೂಪಾಯಿ ಬಡ್ಡಿಗೆ 2 ರೂಪಾಯಿ ಮನ್ನಾ. 2% ಮನ್ನಾ ಅಂದ್ರೆ ಏನು, ಮನ್ನಾ ಅಂದ್ರೆ ಬಿಡುವುದು. ಬಿಟ್ಟ ಹಣ ಅಂದ್ರೆ ಬರಗಾಲದ 2% ಬಡ್ಡಿ ಕಡಿಮೆ ತಗೋರಿ ಅಂದ್ರೆ ಅವರು 100 ರೂಪಾಯಿ ಬಡ್ಡಿಗೆ 2 ರೂಪಾಯಿ ಕಡಿಮೆ ಆಯ್ತು. 4,000 ರೂಪಾಯಿಗೆ ಎಷ್ಟು ಕಡಿಮೆ ತಗೊಂಡ್ರು ಅವರು, 100 ಬಡ್ಡಿ ಹಣಕ್ಕೆ 100 ಬಡ್ಡಿಯ ಹಣಕ್ಕೆ 2 ರೂಪಾಯಿ ಮನ್ನಾ ಅಂದ್ರೆ ಬಿಟ್ಟದ. 4,000 ಬಡ್ಡಿ ಹಣಕ್ಕೆ ಎಷ್ಟು ಮನ್ನಾ ಆಯ್ತು, 4,000 ರೂಪಾಯಿ ಇಂಟು 2 ಸರ್ವತ್ ಬಾಗಿಲೆ 100.
ಇವೆರಡದು ಇವೆರಡು. ಅವಾಗ ಎಷ್ಟು ಬಡ್ಡಿ ಮನ್ನಾ ಆಯ್ತು? 80 ರೂಪಾಯಿ ಬಡ್ಡಿ ಮನ್ನಾ ಆಯ್ತು. ಆನ್ಸರ್ 80 ರೂಪಾಯಿ ಬಡ್ಡಿ ಮನ್ನಾ ಆಯ್ತು. ನೋಡಿ ಇನ್ನೊಂದು, ಅವನು ಕೊಟ್ಟ ಹಣ ಎಷ್ಟು? 14,080 ಕಳೀರಿ ಅಂದ್ರೆ 14,000 ಎಷ್ಟು? 80 ಕಳೆದ್ರೆ ಎಷ್ಟು ಬರ್ತದೆ? ಅವ ಕಟ್ಟಬೇಕಾದದ್ದು ಹಣ ಎಷ್ಟು ಅಂದ್ರೆ, ಈಗ ಆ್ಯಕ್ಚುಲಿ ಮನ್ನಾ ಆಗಿದ್ದಿಲ್ಲ ಅಂದ್ರೆ 14,000 ರೂಪಾಯಿ ಕಟ್ಟಬೇಕು. ಮನ್ನಾ ಆಗಿಲ್ಲ ಅಂದ್ರೆ 14,000 ಕಟ್ತಿದ್ದೆ. ಈಗ 2% ಮನ್ನಾ ಆಗ್ಯದಂದ್ರೆ 80 ರೂಪಾಯಿ ಮನ್ನಾ ಆಯ್ತು. ಪೂಜೆ ಹತ್ರ 8 ಆದ್ರೆ 2 ಕೆಲ ಬಂತು 1 9 13,190 ರೂಪಾಯಿ. ಅವನು ಹಿಂತಿರುಗಿಸಿದ ಹಣ ಎಷ್ಟು ಅಂತ ಕೇಳಿದ್ದ ಅಂದ್ರೆ ಎಷ್ಟು ಹಾಕಬೇಕು? ಎಕ್ಸ್ಟ್ರಾ ಆನ್ಸರ್. ಇದು ಎಕ್ಸ್ಟ್ರಾ ಆನ್ಸರ್ ಅಂದ್ರೆ ಅವನು ಹಿಂದಿರುಗಿಸಿದ ಹಣ ಎಷ್ಟು ಅಂತಂದ್ರೆ 13,920 ರೂಪಾಯಿ ಅಂತ ನೀವು ಹಾಕಬೇಕು. ಆದ್ರೆ ನಾವು ಕೇಳಿದ್ದಂದ್ರೆ ಎಷ್ಟು ಬಡ್ಡಿ ಉಳಿತಾವಾಗ ಅಂತ ಕೇಳಿದರು ಅವರು. ಎಷ್ಟು? 14,000ಕ್ಕೆ ಅವ್ನಿಗೆ 80 ರೂಪಾಯಿ ಉಳಿತು. 14,000 4,000 ರೂಪಾಯಿ ಬಡ್ಡಿಗೆ 80 ರೂಪಾಯಿ ಉಳಿತು ಅಂದ್ರೆ 13,900. ಅವನು ಹಿಂತಿರುಗಿಸಿದ ಹಣ ಎಷ್ಟು ಅಂತ ಕೇಳಿದ್ರೆ ಇದನ್ನು ಹಾಕ್ಬೇಕು ನೀವು. ಆದ್ರೆ ಅವನಿಗೆ ಉಳಿದ ಬಡ್ಡಿ ಹಣ ಎಷ್ಟು ಅಂತ ಕೇಳಿದ್ರೆ ಆನ್ಸರ್ ನೀವು 80 ರೂಪಾಯಿ ಹಾಕ್ಬೇಕು. ಇವೆಲ್ಲ ಥಿಂಕಿಂಗ್ ಪವರ್, ವಿಚಾರ ಶಕ್ತಿ ಅದನ್ನು ಇಲ್ಲೋ ನಿಮ್ಮಲ್ಲಿ. ಬರೇ ಸರಳ ಬಡ್ಡಿ, ಯಾಕಂದ್ರೆ ಅವಧಿ ಕಂಡು ದರ ಕಂಡು ವಸ್ತುವಿನ ಬೆಲೆ ಕಂಡು ಅಷ್ಟೇ ಅಂತ ಇರೋದಿಲ್ಲ. ನೋಡ್ರಿ, ಮನ್ನಾ ಮಾಡಿದರೆ ಎಷ್ಟು ಬಡ್ಡಿ ಮನ್ನಾ ಆಯ್ತು, ಹಿಂತಿರುಗಿಸಿದ ಹಣ ಎಷ್ಟು, ಅವನಿಗೆ ಅವ ಕೊಡಬೇಕಾದ ಬಡ್ಡಿ ಎಷ್ಟು? 4,000 ರೂಪಾಯಿ ಕೊಡಬೇಕಾಗಿತ್ತು. 2% ಮನ್ನಾ ಮಾಡಿದಕ್ಕೆ ಅವ್ನಿಗೆ 80 ರೂಪಾಯಿ ಬಡ್ಡಿ ಕಡಿಮೆ ಆಯ್ತು. ಅಂದ್ರೆ ಅವ ಕೊಡಬೇಕಾದದ್ದು ಬಡ್ಡಿ ಎಷ್ಟು? 4,080 ಕಳೆದ್ರೆ ಅವ ಹಿಂತಿರುಗಿಸಿದ ಹಣ ಎಷ್ಟು? ಇನ್ನೊಂದು ಅವ ಕೊಡಬೇಕಾದದ್ದು 4,000 ರೂಪಾಯಿ ಬಡ್ಡಿ, ಅದ್ರಾಗ 80 ರೂಪಾಯಿ ಕಳೀರಿ. ನೋಡಿ, ಎಲ್ಲ ರೀತಿಯಿಂದ ತಿಳ್ಕೊಬೇಕು. 10 8 ಆದ್ರೂ 9, 3,920 ರೂಪಾಯಿ ಬಡ್ಡಿ ಅವಂಗ ಕೊಡಬೇಕಾಗ್ತದೆ. ನೋಡಿ, ಅವನು ಹಿಂತಿರುಗಿಸಿದ ಬಡ್ಡಿ ಎಷ್ಟು ಅಂತ ಕೇಳ್ಬೋದು, ಮತ್ತೆಷ್ಟು ಅಂತ ಕೇಳ್ಬೋದು, ಅವಾಗ ಉಳಿದ ಬಡ್ಡಿ ಎಷ್ಟು ಅಂತ ಕೇಳ್ಬೋದು. ಯಾವ ರೀತಿ ಒಳಗೆ ಹೆಂಗೆ ಪ್ರಶ್ನೆ ಕೇಳ್ತಾನ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನೋಡ್ರಿ, ಅವನಿಗೆ ಹಿಂತಿರುಗಿಸಿದ ಬಡ್ಡಿ ಎಷ್ಟು ಇದನ್ನ ಹಚ್ಚಬೇಕು. ಉಳಿದ ಹಣ ಎಷ್ಟು? 80 ಹಚ್ಚಬೇಕು. ಅವನು ಹಿಂತಿರುಗಿಸಿದ ಹಣ ಎಷ್ಟು? 13,920 ರೂಪಾಯಿ ಅಂತ. ಪ್ರತಿಯೊಂದು ಲೆಕ್ಕಗಳನ್ನು ವಿಚಾರದ ಶಕ್ತಿ ನಿಮ್ಮಲ್ಲಿ ಬರಬೇಕು. ಸರಳ ಬಡ್ಡಿ, ಅವಧಿ, ದರ, ರೇಡಿಯೋದ ಮೇಲೆ ಅಲ್ಲ. ಯಾವುದೇ ಒಂದು ಗಣಿತಗಳನ್ನು ಥಿಂಕಿಂಗ್ ಪವರ್ ವಿಚಾರ ಮಾಡ ಅವ ಪ್ರಶ್ನೆಗಳನ್ನು ಇದನ್ನು 3 ರೀತಿ ಒಳಗೆ ಕೇಳಬಹುದು. ಅವನಿಗೆ ಮನ್ನಾ ಆದ್ದರಿಂದ ಅವನು ಹಿಂತಿರುಗಿಸಿದ ಹಣ ಎಷ್ಟು? 13,920. 2% ಮನ್ನಾ ಮಾಡಿದ್ದರಿಂದ ಅವನು ಹಿಂತಿರುಗಿಸಬೇಕಾದ ಬಡ್ಡಿ ಎಷ್ಟು ಅಂತ ಕೇಳಿದ್ರೆ 13,920 ಅಂತ ಕೇಳಬಹುದು. ಅವನಿಗೆ ಹಿಂತಿರುಗಿಸಿದ ಮೊತ್ತ ಎಷ್ಟು ಅಂತ ಕೇಳಿದಾಗ 13,920. ಅವನಿಗೆ ಉಳಿದ ಬಡ್ಡಿ ಎಷ್ಟು ಅಂದರೆ 80 ರೂಪಾಯಿ ಅಂತ. ಯಾವುದೇ ಒಂದು ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಪ್ರಶ್ನೆಗಳನ್ನು. ಇಂಥ ಗಣಿತಗಳನ್ನು ನೀವು ಕಲ್ತರ ಬ್ಯಾಂಕಿನ ಆಫೀಸರ್ ಆಗೋದು ಗ್ಯಾರಂಟಿನೇ, ಏನು ಸಂಶಯನೇ ಇಲ್ಲ. ಇವೆಲ್ಲ ಸೈನಿಕ್ ಸ್ಕೂಲೇ ಬಿದ್ದಿದ್ದು ಅವಾಗ. ಈಗೆಲ್ಲ ಗಣಿತಗಳು ಏನಾಗ್ಬಿಟ್ಟವ, ನೀವು ಪಾಸ್ ಆಗಬೇಕು ಅನ್ನುವಂಥ ರೀತಿಯಿಂದ ಕ್ವಶನ್ ಪೇಪರ್ಗಳನ್ನು ಪಾಸ್ ಆಗೋದ್ರಿಂದ ನಿಮಗೆ ಭವಿಷ್ಯ ಇಲ್ಲ. ಇಂಥ ಕಠಿಣ ಲೆಕ್ಕ ಕಲಿಯರಿ. ಸೈನಿಕ್ ಸ್ಕೂಲ್ ಪೇಪರ್ ಪಾಸ್ ಆಗಿ ಬರ್ರಿ, ಇದನ್ನು ಟ್ಯೂಷನ್ ಕ್ಲಾಸ್ ಅಂತೂ ತಗೋರಿ. ಇದನ್ನು ದಿನಾಲು 2 ತಾಸು ಟ್ಯೂಷನ್ ಅಂತ ನೀವು ಮನ್ಯಾಗ ಕಲ್ತವ್ರು ಯಾರಾದ್ರೂ ನಿಮ್ಮ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಿಬಿಟ್ರಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಒಂದು ಸ್ಟ್ಯಾಂಡರ್ಡ್, ಇನ್ನೊಂದೇನು ಮೆರಿಟ್ ಸೆಲೆಕ್ಷನ್ ಎನಿ ಒನ್ ಪೋಸ್ಟ್ ಅದಾಳು. ಟೀಚರ್ ತಗೋರಿ, ಬ್ಯಾಂಕಿನ ಆಫೀಸರ್ ತಗೋರಿ, ಇದಕ್ಕೆ ಸೈನಿಕ್ ಸ್ಕೂಲ್ ತಗೋರಿ, ನವೋದಯಕ್ಕೆ ತಗೋರಿ. ಇಂಥ ಥಿಂಕಿಂಗ್ ಪವರ್ ಗಣಿತ ಬಂದ ಈಗಿನ ಗಣಿತಗಳು ಔಟ್ ಆಫ್ ಔಟ್ ತೊಗೊಂಡ್ಬಿಡ್ತಾರೆ. 150ಕ್ಕೆ 150 ತೊಗೊಂಡ್ಬಿಡ್ತಾರೆ ಗಣಿತಕ್ಕೆ. ಯಾಕೆ ತಗೋತಾರೆ ಅಂದರೆ ವಿಚಾರ ಶಕ್ತಿನೇ ಜಾಸ್ತಿ ತುಂಬಿಬಿಡುತ್ತೇವೆ ನಾವು. ಮನೆಯೊಳಗೆ ಮಕ್ಕಳಿಗೆ ಇಂಥ ಗಣಿತಗಳನ್ನು ಹೋಮ್ವರ್ಕ್ ಅಂತ ತಿಳ್ಕೊಂಡ್ರೆ ಯಾಕಲ್ಲ ಇಂಥ ವಿಡಿಯೋ ಕ್ಲಾಸ್ಗಳನ್ನು ಉಪಯೋಗ ಮಾಡೋದು. ಈ ಟೈಪ್ ನಿಮಗೆ ವಿಡಿಯೋಗಳನ್ನು ಮಾಡಿ ನಿಮಗೆ ಸಿಗೋದು ಭಾಳ ಅಂದ್ರೆ ಭಾಳ ವಿರಳ. ಈ ಅವಕಾಶನ ಕಳ್ಕೊಬೇಡ್ರಿ. ದಿನಾಲು ಒಂದು ತಾಸರೇ ಈ ಮಕ್ಕಳಿಗೆ ನೀವು ಮನೆಯೊಳಗೆ ಹಿಂಗೆ ಕ್ಲಾಸ್ ತೊಗೊಂಡ್ಬಿಟ್ರಿ ಅಂದರೆ ಅವರು ಸ್ಕೂಲ್ನಾಗ ಟೀಚರ್ಗಳು ಸಹಿತ ಭಾರಿ ಖುಷಿ ಆಗ್ತಾರೆ. ಎಷ್ಟು ತಯಾರಾಗ್ಯಾರಪ್ಪ, ನೀವು ತಯಾರು ಮಾಡಿದ್ದಕ್ಕೆ ಮಕ್ಕಳಿಗೆ ಒಳ್ಳೇದಾಗ್ತದೆ.
ಇದು ಏನು ಭಾಳ ಇರಂಗಿಲ್ಲ ಚಾರ್ಜ್. ನಿಮಗೇನು ಒಂದು ತಿಂಗಳಿಗೆ ಅದು ಸ್ವಲ್ಪ ಕಡಿಮೆ ಆಗ್ತದೆ, ಅಷ್ಟು ರೀಚಾರ್ಜ್ ಮಾಡಿ ನೀವು ತೊಗೋಬೇಕು. ಮಕ್ಕಳನ್ನ ತಯಾರು ಮಾಡಬೇಕು. ಹುಡುಗರನ್ನ ಶಾಣ್ಯಾರದಿಂದ ಪ್ರತಿಫಲ, ಶೂರತನದಿಂದ ಗೆದ್ದಿದ್ದು ಬೇರೆ, ಸೈನಿಕರಿಂದ ಗೆದ್ದಿದ್ದು ಬೇರೆ. ರಾಜನ ಯುದ್ಧ ಇದು, ರಾಜ ಸ್ವತಃ ಯುದ್ಧ ಆಡ್ಲಿಕ್ಕೆ ಹೋಗೋದು, ಅವ ಧೈರ್ಯಶಾಲಿ, ರಾಜ ಯುದ್ಧ ಆಡ್ಲಿಕ್ಕೆ ಹೋದಂಗಿದು. ಅವೆಲ್ಲ ಏನು ಸೈನಿಕರು ಯುದ್ಧ ಆಡ್ಲಿಕ್ಕೆ ಹೋದ, ಸೈನಿಕರು ಗೆಲ್ಲಿಸ್ತಾರೆ. ಅದನ್ನು ತಿಳ್ಕೊಬೇಕು. ಇದು ಸ್ವಂತ ಶೂರತನ ಬರ್ತದೆ ಇದರಿಂದ. ಈ ಗಣಿತಗಳನ್ನ ಎಂಥವು ಕಲ್ತ್ರಿ ಅಂದ್ರೆ ನಾಳೆ ನಿಮಗೆ ಬ್ಯಾಂಕಿನ ಪರೀಕ್ಷೆದ ಪಾಸ್ ಆಗ್ತೀರಿ, ನವೋದಯ ಪಾಸ್ ಆಗ್ತೀರಿ, ಸೈನಿಕ್ ಸ್ಕೂಲ್ ಪಾಸ್ ಆಗ್ತಾವೆ ಹುಡುಗರು. ಈ ಅಭ್ಯಾಸನ ಕೇರ್ಫುಲಿಯಾಗಿ ನೀವು ಮನೆಯೊಳಗಾಗಲಿ ಕೋಚಿಂಗ್ ಕ್ಲಾಸ್ನಾಗ ದಿನಾಲು ಒಂದು ತಾಸು ಹೋಮ್ವರ್ಕ್ ಅಂತ ಹಾಕ್ಬೋದು. ನೋಡ್ರಿ, ಇದನ್ನು ಉಪಯೋಗ ತಗೋರಿ, ಚೆನ್ನಾಗಿ ಬಿಡಿಸ್ಕೊಡ್ತಿರ್ತಾರೆ.